ವೆರಿ ಡೇಂಜರ್ ಟು ಅವರ್ ನೇಮ್ ಆ್ಯಂಡ್ ಅವರ್ ಸ್ಪೀಚ್. ಯಾವುದೇ ಭಾಷಣ ಮಾಡಬೇಕಾದ್ರೂ ಆ ವಿಷಯದ ಮಾಹಿತಿ ಮತ್ತು ಪೂರ್ವ ಸಮಾಲೋಚನೆಗಳನ್ನು ಮಾತಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಬಹುಶಃ 5 ದಿನಗಳ ಕಾಲ ಭಾಳಷ್ಟು ಉಪನ್ಯಾಸಗಳನ್ನು ನೀವು ಕೇಳಿದ್ದೀರಿ, ಪ್ರವಚನಗಳನ್ನು ಸವಿದಿದ್ದೀರಿ, ಹಿರಿಯರ ಆಧ್ಯಾತ್ಮಿಕ ಸಾಧಕರ ನುಡಿಗಳನ್ನು ಕೇಳಿದ್ದೀರಿ. ಆದರೂ ಇವತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಊರಿನ ಗುರು ಹಿರಿಯರಿಗೂ, ತಂದೆ ತಾಯಿಯರಿಗೂ, ಸಹೋದರ ಸಹೋದರಿಯರಿಗೂ ಸರ್ವರಿಗೂ ಸಹ ಈ ಬರಹಗಾರನ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಕೂಡಲೂರು ಬಸವಲಿಂಗ ಪರಂಪರೆಯ 7ನೇ ಅವತಾರಿಗಳಾದಂತಹ ಸದ್ಗುರು ಶ್ರೀ ರಂಗಲಿಂಗೇಶ್ವರರ ಜೀವನ ಚರಿತ್ರೆ ಕುರಿತು ಮಾತನಾಡಬೇಕು ಅಂತೇಳಿ ಗಂಟೆಯಿಂದಷ್ಟೇ ನನಗೆ 5/9/2004 ಪ್ರಕಟಿತವಾದಂಥ ಚಿದ್ದನ ಜ್ಯೋತಿ ಪುಸ್ತಕವನ್ನು ಕೈಗೆಟ್ಟರು. ಆ ಪುಸ್ತಕದ ಕೆಲವು ಅಂಶಗಳನ್ನು ಆಧರಿಸಿಕೊಂಡು ನಾನು ಇವತ್ತು ಮಾತನಾಡಲು ಇಚ್ಛಿಸುತ್ತೇನೆ. ಸದ್ಗುರು ಆ ಪುಸ್ತಕವನ್ನು ತೆಗೆದಾಗ ಸದ್ಗುರು ಕೂಡಲೂರು ಬಸವಲಿಂಗೇಶ್ವರ 108 ನಾಮಾವಳಿಗಳು ನಮ್ಮನ್ನು ಆಧ್ಯಾತ್ಮದ ಚಿಂತಕದೊಡೆಗೆ ಮೊದಲನೇ ಹೆಜ್ಜೆಯನ್ನಿರಿಸ್ತವೆ. ನಂತರದಲ್ಲಿ ಸಾಕಷ್ಟು ಜನಪದ ಸಾಹಿತ್ಯ, ತತ್ವ ಸಾಹಿತ್ಯ, ಶರಣ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ, ನವ್ಯಗನ್ನಡ ಸಾಹಿತ್ಯಕ್ಕೆ ಹೆಸರುವಾಸಿಯಾದಂತಹ ಕಲ್ಯಾಣ ಕರ್ನಾಟಕದ ನಮ್ಮ ಗಿರಿನಾಡು ಜಿಲ್ಲೆಯ ಬಳಿಚಕ್ರ ಗ್ರಾಮದಲ್ಲಿ ಅವಧೂತರಾದಂತಹ ಶ್ರೀ ಸದ್ಗುರು ಕೂಡಲೂರು ಬಸವಲಿಂಗೇಶ್ವರರ ಜನನವಾಗ್ತದೆ. ಸ್ವಭಾವತಃ ಚೋಳ ಸ್ವಭಾವದರಾಗಿದ್ದರು ಇವರು ಬಾಲ್ಯದಲ್ಲಿ ಅಂತೇಳಿ ಅಂದರೆ ಬರೆಯತ್ತಾಗಿತ್ತು. ಆದರೆ ಚೋಳ ಸ್ವಭಾವ ಅಂತಂದರೆ, ಬೋಳ ಸ್ವಭಾವ ಅಂತಂದರೆ ನಮ್ಮ ಆಡು ಭಾಷೆಯಲ್ಲಿ ಉಚ್ಚ ಸ್ವಭಾವ ಅಂತ ಕರಿತೀವಿ ನಾವು. ಬಹುತೇಕ ಸಂತರನ್ನ, ಆಧ್ಯಾತ್ಮಿಕ ಚಿಂತಕರನ್ನ, ಶರಣರ ನೋಡಿದ್ರೆ ಬಹುತೇಕ ಅವರು ಹಂಗೆ ಇರ್ತಾರೆ. ಯಾಕಂದ್ರೆ ಅವರು ಅರಿವಿನ ಹುಡುಕಾಟದಲ್ಲಿರ್ತಾರೆ. ಅರಿವಿನ ಹುಡುಕಾಟದಲ್ಲಿದ್ದವರು ಸಾಮಾನ್ಯರಾದ ನಮಗೆ ಯಾವ ಥರ ಕಾಣ್ತಾರೆ ಅಂದರೆ ಅರೆ ಹುಚ್ಚರಂತೆ ಕಾಣ್ತಾರೆ. ಆ ಪ್ರವೃತ್ತಿಯಲ್ಲಿ ಅವರು ಇದ್ರು ಅಂತಕ್ಕಂಥದ್ದನ್ನು ಅದರಲ್ಲಿ ಪ್ರಸ್ತಾಪ ಪಡಿಸಲಿದ್ದಾರೆ. ನಂತರ ಪರಂಪರೆಯಲ್ಲಿ ಅವರ ಶಿಷ್ಯರಾದಂತಹ ಸಿದ್ದರಾಮಪ್ಪ ತಾತನವರು, ಶರಭಯ್ಯ ತಾತನವರು, ದೊಡ್ಡಪ್ಪ ತಾತನವರು, ಮಾರುತೇಶ್ವರರ ತಾತನವರ ಆದಿಯಾಗಿ ಆ ಪರಂಪರೆ 7ನೇ ಅವತಾರಿಗಳಾಗಿ ಶ್ರೀ ರಂಗಲಿಂಗೇಶ್ವರರು ನಮ್ಮ ಮುಡಬೂಳು ಗ್ರಾಮದ ಮಣ್ಣಿನಲ್ಲಿ ಜನಿಸ್ತಾರೆ. ಬಹುಶಃ ಇದು ನಮ್ಮ ಭಾಗದ ಪುಣ್ಯ ಅಂತ ನಾವು ಅನ್ಕೊಳ್ಬೇಕಾಗ್ತದೆ. ನಮಗಿಷ್ಟು ಗೊತ್ತಿರಲಿಲ್ಲ. ನಾವು ದೂರದ ಕುವೆಂಪು ಅವರನ್ನು ಓದಿದ್ದೀವಿ, ಕಲ್ಯಾಣದ ಬಸವಣ್ಣನವರನ್ನು ಓದಿದ್ದೀವಿ, ಅಂಬೇಡ್ಕರ್ ಅವರನ್ನು ಓದಿದ್ವಿ, ಸಾಕಷ್ಟು ಜನರನ್ನು ಓದಿದ್ವಿ. ಬಟ್ ನನ್ನೂರಿನ ಸಂತನನ್ನೇ ನಾನು ಓದಲಾರ್ದು ಬಹಳಷ್ಟು ನಾನು ದುಃಖ ಸಂಗತಿ ಅನಿಸಿಬಿಡ್ತು ಈ ಕೆಲವು ದಿನಗಳ ಮುಂಚೆಯಿಂದ. ಹಾಗೆ ಓದ್ಕೊಂಡೇ ಮಾತನಾಡಬೇಕು ಅಂತಿದ್ವಿ. ಬಟ್ ಅವಸರದಲ್ಲಿ ಕರೆದಿಂದ ಏನಾದರೂ ಮಾತಾಡುವಲ್ಲಿ ತಪ್ಪಾಗಿದ್ರೆ ಹಿರಿಯರಾದಂಥ ನೀವು ತಿದ್ದಿ ಬುದ್ಧಿ ಹೇಳಬೇಕು. ನನ್ನವರಾದಂಥ ನೀವೆಲ್ಲರೂ ಹೊಟ್ಟೆಯಲ್ಲಿ ಹಾಕಿಕೊಂಡು ಕ್ಷಮಿಸಬೇಕಂತ ನಾನು ಮೊದಲನೇದಾಗಿ ಕೇಳಿಕೊಳ್ತೇನೆ. ಕೂಡಲೂರು ಬಸವಲಿಂಗ ಶರಣರ ನಾಮಸ್ಮರಣೆಯನ್ನೇ ನಿತ್ಯ ಕಾಯಕವನ್ನಾಗಿಸಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಕುಟುಂಬ ನಮ್ಮ ಮುಡಬಳದಲ್ಲಿತ್ತು. ಆ ಕುಟುಂಬನೇ ಅವಲ್ದಾರ್ ಕುಟುಂಬ. ಇವತ್ತಿಗೂ ಸಹ ಮುಡಬಳದಲ್ಲಿರ್ತಕ್ಕಂಥ ದೊಡ್ಡ ಕುಟುಂಬವೇ ಅವಲ್ದಾರ್ ಕುಟುಂಬ. ಈ ಅವಲ್ದಾರ್ ಕುಟುಂಬದ ಶ್ರೀಮತಿ ತಿಪ್ಪಮ್ಮ ಮತ್ತು ಲಕ್ಷ್ಮಣ ಮುತ್ಯನವರ ಏಕೈಕ ಸುಪುತ್ರರಾಗಿ ರಂಗಲಿಂಗೇಶ್ವರರು ಈ ಗ್ರಾಮದಲ್ಲಿ ಜನಿಸಿದ್ರು. ಅಲ್ಲಿಂದ ಈ ನೆಲದಲ್ಲಿ ಶರಣ ಪರಂಪರೆ, ಆಧ್ಯಾತ್ಮಿಕ ಪರಂಪರೆಯ ರಣಕಹಳೆ ಮೊಳಗಿತ್ತು ಎಂಬುದನ್ನು ನಾವು ಸ್ಮರಿಸಬೇಕಾಗ್ತದೆ. ಅದಾದ ನಂತರದಲ್ಲಿ ಅವರ ತಾಯಿಯ ಸಲಹೆ ಮೇರೆಗೆ ಕೂಡಲೂರು ಬಸವಲಿಂಗ ನಾಮಸ್ಮರಣೆಯನ್ನು ಮಾಡುತ್ತಾ ಇಲ್ಲಿಯ ತಿಂತಿನಿ ಮತ್ತು ದೂರದ ಹಂಪಿಯವರೆಗೂ ತೀರ್ಥಕ್ಷೇತ್ರಗಳಲ್ಲಿ ಪಲಾಯನ ಮಾಡಿ ಶಿವಾನುಭವವನ್ನು ಪಡೆದಂಥ ರಂಗಲಿಂಗೇಶ್ವರರು ಇಲ್ಲಿ ನಮ್ಮಲ್ಲಿ ಮಠ ಸ್ಥಾಪಿಸಿ ಇಂದಿಗೂ ನಮ್ಮೊಳಗೂ ನಿಮ್ಮೊಳಗೂ ಉಳಿದಿದ್ದಾರೆ. ಇದು ಇಷ್ಟು ಇತಿಹಾಸ, ನಮ್ಮ ಪರಂಪರೆಯ ನೆನಪು, ಸ್ಮರಿಕೆ. ನಮ್ಮ ಭಾಗದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಒಂದು ಆಕಳಾಗಲಿ ಎಮ್ಮೆ ಆಗಲಿ ಹೊಲಕ್ಕೆ ಹೋಗಿ ಬಂದ ಮೇಲೆ ನೈಟ್ ಅದು ಮೆಲಕಾಗ್ತದೆ. ಮೆಲಕಾಕಿದ್ರೆ ಅರ್ಥ ಏನು? ಮೆಲಕಾಕಿತ್ತು ಅಂತಂದ್ರೆ ಅದು ಆರಾಮಾಗಿ ಅದಂತೇಳಿ ನಾವು ತಿಳ್ಕೊಂಡ್ವಿ. ಅದೇ ರೀತಿ ನಮ್ಮ ಪರಂಪರೆಯನ್ನ, ನಮ್ಮ ಚರಿತ್ರೆಗಳನ್ನ, ನಮ್ಮ ಇತಿಹಾಸವನ್ನ, ನಮ್ಮ ಸಂತರನ್ನ, ನಮ್ಮ ಪೂರ್ವಜರವನ್ನ ನಾವು ಮೆಲಕಾಕದೆ ಹೋದ್ರೆ ನಮಗೂ ಏನೋ ರೋಗ ಬಂದದಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮಗೆ ರೋಗಗಳಿಲ್ಲ ಅನ್ನೋದಾದರೆ ನಮ್ಮ ಚರಿತ್ರೆಗಳನ್ನು, ನಮ್ಮ ನೆಲದ ಇತಿಹಾಸವನ್ನು, ನಮ್ಮ ನೆಲದ ತತ್ವಗಳನ್ನು, ನಮ್ಮ ನೆಲದ ಶರಣರನ್ನ, ಸಂತರನ್ನು ಸ್ಮರಿಸುವ ಕಾರ್ಯಗಳು ನಿತ್ಯವೂ ನಮ್ಮೊಳಗೆ ಆಗಬೇಕಾಗ್ತದೆ. ಬಹುಶಃ
ವರ್ಷದಿಂದ ವರ್ಷಕ್ಕೆ ಈ ನೆಲದಲ್ಲಿ ಆಗುತ್ತಿರ್ತಕ್ಕಂಥ ಬದಲಾವಣೆ, ವಿಭಿನ್ನತೆ ಮತ್ತು ವಿಚಾರ ಪೂರ್ಣದ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದ್ರೆ ಮುಂದೊಂದು ದಿನ, ಭವಿಷ್ಯದ ಮುಂದೊಂದು ದಿನ ಸಮಗ್ರ ಮುಡುಬುಳು ಗ್ರಾಮವು ರಂಗಲಿಂಗೇಶ್ವರರ ಪುಣ್ಯಾಶ್ರಮದಿಂದ ಗುರುತಿಸಿಕೊಳ್ತಕ್ಕಂಥದ್ದು ಎಂಬುದರ ಮುನ್ಸೂಚನೆ ಈ ರಾತ್ರಿಯಲ್ಲಿ ನಾವು ಹೇಳಬಹುದಾಗಿದೆ. ಬಹುಶಃ ನಾನು ಹಲವಾರು ಕಾವಿದಾರಿಗಳ ಜೊತೆ ಓಡಾಡಿದ್ದೀನಿ, ಕಾಕಿದಾರಿಗಳ ಜೊತೆ ಓಡಾಡಿದ್ದೀನಿ. ಆದ್ರೆ ನನಗೆ ಬಹಳ ಲೈಕ್ಡ್ ಆಗಿರ್ತಕ್ಕಂಥವ್ರು ಅಂದ್ರೆ ಶ್ರೀ ಶ್ರೀ ಶ್ರೀತುಲಪ್ಪ ಶರಣರು ಅಂತ ನನಗೆ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಯಾಕಂದ್ರೆ ಅವರ ಸರಳತೆ, ವಿಶಾಲ ಹೃದಯದ ವಿಶಾಲತೆ, ಅವರ ಮಾತನಾಡುವ ಶೈಲಿ, ಅವರ ನಮ್ಮೊಳಗೆ ನಡೆದುಕೊಳ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದ್ರೆ ಅಲ್ಲಿ ಭಿನ್ನತೆಗಳು ಕಾಣಲ್ಲ, ಬಣಗಳು ಕಾಣಲ್ಲ, ಬಣ್ಣಗಳು ಕಾಣಲ್ಲ, ಭೇದಗಳು ಕಾಣಲ್ಲ, ಭಾವಗಳು ಕಾಣಲ್ಲ, ವಿಭಿನ್ನತೆ ಕಾಣಲ್ಲ, ಹಿರಿಮೆ ಕಿರಿಮೆಗಳು ಕಾಣಲ್ಲ, ಧರ್ಮದ ಅಂಟಿಲ್ಲ, ಜಾತಿಯ ನಂಟಿಲ್ಲ, ಏನೂ ಇಲ್ಲದ ಸಮತಾ ಸಮಾಜವನ್ನು ಎದೆಯೊಳಗಿಟ್ಟುಕೊಂಡು ಬದುಕ್ತಾ ಇರೋರು ತ್ರಿಶೂಲಪ್ಪ ಶರಣರು. ನಮ್ಮಲ್ಲಿ 1000 ಜಾತಿಗಳಿರ್ಬೋದು, 16 ಧರ್ಮಗಳಿರ್ಬೋದು, 108 ಬೆಡಗುಗಳಿರಬಹುದು, ಕುಲಗಳಿರ್ಬೋದು, ಕಸಬುಗಳಿರಬಹುದು, ಮನೆಗಳಿರಬಹುದು, ದೊಡ್ಡ ದೊಡ್ಡ ಮನೆತನಗಳಿರಬಹುದು. ಆದರೆ ಊರು ಒಂದೇ, ಕುಲ ಒಂದೇ, ಮಾನವ ಕುಲ, ಊರು ಮುಡುಗೋಳು. ಬಹುಶಃ ಪ್ರತಿ ಊರುಗಳಲ್ಲಿ ಮಠ ಮಂದಿರಗಳಿರಬೇಕು, ಗುರು ಹಿರಿಯರಿರಬೇಕು, ದೇವಸ್ಥಾನಗಳಿರಬೇಕು. ಯಾಕಂದ್ರೆ ಆ ಊರನ್ನ ಒಂದು ಸದಾಚಾರದ ಸಂಸ್ಕಾರದ ಪರಿಸರದಲ್ಲಿ ನಡೆಸ್ಕೊಂಡು ಹೋಗೋದಕ್ಕೆ ಅವರೆಲ್ಲರೂ ಕಾರಣೀಭೂತರಾಗ್ತಾರ. ನಮ್ಮೆಲ್ಲರ ಪುಣ್ಯ ಇವತ್ತು ನಮ್ಮ ಈ ನೆಲದಲ್ಲಿ ಒಂದು ಮಠ ಆದೆ, ಒಂದು ಮಠ ಪರಂಪರೆ ಆದೆ, ಒಂದು ಸಾಹಿತ್ಯ ಪರಂಪರೆ ಆದೆ, ಒಬ್ಬ ಒಳ್ಳೆ ಉತ್ತಮ ಗುರುಗಳು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ. ನಾವು ಎಲ್ಲ ಭೇದಗಳನ್ನ ಮರೆತು ನಮ್ಮ ಗರ್ವ ಭಾವಗಳನ್ನ, ಹಿರಿಮೆಗಳನ್ನ ಎಲ್ಲಗಳನ್ನ ಬದಿಗಿಟ್ಟು ಈ ಮಠಕ್ಕೆ ತಲೆಬಾಗಿ ಆ ಗುರುವಿನ ದರ್ಶನದಲ್ಲಿ ನಡೆದಿದ್ದೇ ಆದ್ರೆ ಭವಿಷ್ಯ ಗಿರಿನಾಡಿನಲ್ಲೇ ಮುಡುಗೋಳು ಗ್ರಾಮ ಒಂದು ತಲೆ ಎತ್ತತಕ್ಕಂಥ ಮಾದರಿ ಗ್ರಾಮ ಆಗುತ್ತಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಬಹುಶಃ ಅವ್ರ ಬಗ್ಗೆ ಮಾತನಾಡೋದಕ್ಕೂ ನಾನು ಸಣ್ಣವ.